ನಾವು ಎಲ್ಲ ತಿಂಡಿ ಮಾಡ್ಕೊಂಡು ಬಾಯ್ಸ್ ಎಲ್ಲ ಏಕೆ ಯಾಕೆ ಬೇಡ ಕಂದನ್ ಎಲ್ಲಿ ನೋಡಿದ್ದೀರಾ ಹೇಳಿ, ಕಮೆಂಟಲ್ಲಿ ಹೇಳಿ ಜಲ್ದಿ. ಈಗ ಬಾಯ್ಸ್ ಎಲ್ಲ ನಾವು ಹೊರಟ್ವಿ ಸಿಟಿ ಒಂಚೂರು ಏನೋ ನೋಡೋಣ ಪ್ಲೇಸ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ರೂಮಲ್ಲಿ ಇದ್ದವನಿಗೆ ರೆಡಿ ಮಾಡಿಸ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಮಾಡ್ತೀವಿ ಎಲ್ಲ ನಿಮ್ಮ ಕ್ಯಾಪ್ಟನ್ ಅವರು ಕ್ಯಾಪ್ಟನ್ ಶರತ್ ಈಗ ವಾಟರ್ ಆಕ್ಟಿವಿಟಿಗೆ ತಾನೆ ಹೋಗ್ಬಿಟ್ಟ ಕ್ಯಾಪ್ಟನ್, ಹೋಗ್ಬಿಟ್ಟ ಸ್ವಾಮಿ, ಹೋಗ್ಬಿಟ್ಟ. ನಾವು ಬಂದ್ವಿ ಫೈನಲಿ. ನಾವೀಗ ಗೋಕಾರ್ಟಿಗೆ ಬಂದಿದ್ದೀವಿ. ದಾಂಡೇಲಿಲಿ ಗೋಕಾರ್ಟಿಂಗ್ ಇದೆ ನೋಡ್ರಿ. ಗೋಕಾರ್ಟಿಂಗ್ ಟ್ರ್ಯಾಕು ಇಲ್ಲೇ ಟ್ರ್ಯಾಕ್ ವೆಹಿಕಲ್ಸ್ ಎಲ್ಲ ಇದೆ ನೋಡ್ರಿ. ಗೋಕಾರ್ಟಿಂದು ಇಲ್ಲೊಂದಿದೆ, ಅಲ್ಲೊಂದಿದೆ, ಅದು ಆಫ್ ರೋಡಿಂಗ್ ಅಲ್ಲಿದೆ. ನಾವು ಆಫ್ ರೋಡಿಂಗೇ ಮಾಡೋದು. ಇದು ಟ್ರ್ಯಾಕು ಲ್ಯಾಬ್ಸ್ ಲೆಕ್ಕದಲ್ಲಿ ಅಲ್ಲೊಂದು ಗಾಡಿ ಇದೆ. ಟಿಕೆಟ್ ಕೌಂಟರ್ ನೋಡ್ಕೊಳ್ರಿ. ಸೊ ಎಕ್ಸೈಟೆಡ್. ಹೊಸದಾಗೇನೋ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೋಕಾರ್ಟಿಗೂ. ಫಸ್ಟ್ ಟೈಮ್ ಗೋಕಾರ್ಟಲ್ಲಿರೋದು. ಬಾಯ್ಸ್ ಎಲ್ಲ ಟಿಕೆಟ್ ತೆಗಿಸ್ತಾ ಇದ್ದಾರೆ. ಯಾವ್ದು ಮಾಡ್ತಿರೋದು ಬಾಯ್ಸ್? ಆಫ್ ರೋಡ್. ನೀವೇ ಹೋಗ್ತೀರಾ? ನಾವು ಆಫ್ ರೋಡಿಂಗ್ ಟ್ರಯಲ್ಸೇ. ಆಫ್ ರೋಡಿಂಗ್ ಹರ್ಷಿ ನೋಡಿ 300 ಪರ್ ಹೆಡ್ ಇದೆ. 300 ಆಫ್ ರೋಡಿಂಗ್ 600 ಕಿಲೋಮೀಟರ್ಸ್ 600 ಕಿಲೋಮೀಟರ್ಸ್. ಓ ಬ್ರೋ, ಸಾರಿ ನಿಮ್ಮ ಚಾನೆಲ್ ಬಂದ್ರೆ ಆಫರ್ ಮಾಡ್ಕೊಡ್ತಾರಂತೆ ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ದು 600 ಮೀಟರ್ಸ್ ಇರೋದು. ಜನ್ಮಕ್ಕೆ ಹೋಗೋ ಹುಡುಗರು ಟಿಕೆಟ್ ತೆಗಿಸ್ತಾ ಇದ್ದಾರೆ. ನಿಮಗೆ ಕ್ವಿಕ್ ಅಪ್ಡೇಟ್ ಕೊಡ್ತೀನಿ ನೋಡ್ರಿ. ಇದೆ ಗೋಕಾರ್ಟ್ ಅಂತ ದಾಂಡೇಲಿದು. ಇಲ್ಲಿ ರೂಟ್ ಮ್ಯಾಪ್ ಹಾಕ್ಯಾರ ನೋಡ್ರಿ, ಎಲ್ಲಿಂದ ಬರಬೇಕಂತ. ಬೆಳಗಾಂ ರೋಡು, ಆ ಸೈಡಿಂದ ಬಂದರೆ ಜಂಗಲ್ ಸಫಾರಿ ರೋಡು. ಇದು ಅಡ್ರೆಸ್ ಮತ್ತು ನಂಬರು ಇದೆ. ಸರಿ, ಕಾಂಟ್ಯಾಕ್ಟ್ ಮಾಡ್ಕೊಂಬರೋದು. ಇಲ್ಲಾಂದರೆ ಈ ಲೊಕೇಶನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ರೂಟ್ ಮ್ಯಾಪ್ ಡೈರೆಕ್ಟಾಗಿ ಬರುತ್ತೆ ಅಲ್ಲಿಗೆ. ಗೋಕಾರ್ಟ್ ಟ್ರ್ಯಾಕಿಗೆ ಕರ್ಕೊಂಬರತ್ತೆ ಸೀದಾ. ಅಲ್ಲೇನೋ? ಏನಾಯಿತು? ಟಿಕೆಟ್ ತೊಗೊಂಡ್ತಾ ಇದ್ದೀವಿ ಅಮೌಂಟ್. ಹುಡುಗರು ಇವಾಗ ಹೊಡಿಯೋದೆ, ಆರಿಸೋದೆ, ಅಡಿಕೆ ತೋಟಕ್ಕೆ ನುಗ್ಸೋಣ ಅಂತ ಗಾಡಿನ. ಇವ್ನು ಯಾವನ ಸೆಡೆ ನನ್ನ ಮಗ. ಗಾಡಿ ಚೆನ್ನಾಗಿದೆ, ಶಿವಮೊಗ್ಗಕ್ಕೆ ಹೋಗೋಣ ಏನಾದ್ರಲ್ಲಿ ತಗೊಂಡು ಹೋಗ್ಬೋದು. ಮೀಟರ್ ಬೇಕು, ಮೀಟರ್. ಟಿಕೆಟ್ ತೊಗೊಂಡ್ವಿ, ಈಗ ಹೋಗ್ತಾ ಇದ್ದೀವಿ ಓಡ್ಸೋಕ್ಕೆ ಗಾಡಿನ. ಶರತ, ಹೌ ಎಕ್ಸೈಟೆಡ್ ಆರ್ ಯು? ಫಸ್ಟ್ ಟೈಮ್ ಓಡಿಸಿದ್ದೀನಿ. ನಾರ್ಮಲ್ ಕಾರೇ ಓಡ್ಸಕ್ ಬರೋದು ಇವನಿಗೆ, ಅದಕ್ಕೆ ಈ ಕಾರಲ್ಲಿ ಕಲಿಸ್ತಾ ಇದೀವಿ. ನೋಡ್ರಿ ಇಲ್ಲಿ ಗಾಡಿ ಎಲ್ಲ ಇದೆ ರೆಡಿಯಾಗಿ. ಪಬ್ಜಿಯಲ್ಲಿ ಬಗ್ಗಿ ಓಡಿಸಿ ನಾವು ಫುಲ್ಲು ಪರ್ಫೆಕ್ಟ್ ಆಗಿದ್ದೀವಿ. ಅದೇ ತರ ಇದೆ, ಸೇಮ್ ಬಗ್ಗಿ ತರ ಮಾಡ್ತೇವೆ. ನಿಮ್ಮ ಮನೆಯಿಂದ ಹತ್ರ ಆಗುತ್ತೆ. ಸಣ್ಣ ಗಾಡಿ ನೋಡ್ರಿ. ಬರ್ತೀನಿ. ಇಡ್ಲಿಂಗ್ ಓಡಿಸೋದ ಬ್ರೇಕಾ? ಒಬ್ಬರೇ ಡ್ರೈವ್ ಮಾಡೋದ? ಒಬ್ಬರೇನಾ ಡ್ರೈವಿಂಗು? ಒಂದ್ಸರಿ ಒಬ್ಬರೇ ಹೋಗ್ಬಾ. ಮೇಲೆ ಒಂದು ರೋಡ್ ಹೋಯ್ತು, ರೈಟ್ ಹೋಗ್ಬಿಡಿ, ಸ್ಟೇಟ್ ಹೋಗಿ. ಎಕ್ಸಿಲೇಟರ್ ಕೊಡ. ಯಾಕೆ ಏನಾಯ್ತು ಶರತ್? ಇದಕ್ಕೆ ಎಲ್ಲ ಗುಂಡಿ ಎಲ್ಲ ಇದೆ. ಆಫ್ ರೋಡಿಂಗ್ ಬಗ್ಗಿ ಎಲ್ಲ ಪಬ್ಜಿ ತರ ಹೊಡೆದ್ರೆ ಏನೋ ರಿಯಲ್ ಲೈಫಲ್ಲಿ ಓಡಿಸಬಹುದು. ನಿಂದು ಜೋಬ್ ಇಲ್ಲ? ನನ್ನ ಜೋಬ್ ಐತೆ ಅಲ್ಲೇ ಕಣ, ಮೇಲ್ ಜೋಬ್ ಇದ್ದಿದ್ರೆ ಫೋನಲ್ಲಿ ಇಟ್ಕೋಬೋದಿತ್ತು. ಫೋನೆಲ್ಲ ಆಗಲ್ಲ, ಇದು ಒಂದೇ ಕೈಯಲ್ಲಿ ಇಟ್ಕೊಂಡು ಓಡಿಸ್ಬೋದು. ಸ್ಟೇರಿಂಗ್ ಏನು ಹಾರ್ಡ್ ಇಲ್ಲ ಅನ್ಸುತ್ತೆ, ನೋಡುವ. ಆಫ್ ಅಲ್ಲ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಫಸ್ಟ್ ಟೈಮ್ ಓಡಿಸಿದ್ದು? ಫಸ್ಟ್ ಟೈಮ್ ಅಲ್ಲ, ಅದು ಫಸ್ಟ್ ಟೈಮ್ ಆಫ್ ರೋಡ್ ಫಸ್ಟ್ ಟೈಮ್ ಅಲ್ಲ. ನೆಕ್ಸ್ಟಾ ವಿಡಿಯೋ ನಾನೇ ಮಾಡ್ತೀನಿ. ಇವಾಗ ಗೋವನ್ ಹೆಲ್ಮೆಟ್ಟು ಬ್ರೋ, ಯಾವುದೇ ಗಾಡಿ ಯೂಸ್ ಮಾಡಬೇಕು
ಅಲ್ಲಲ್ಲಲ್ಲಲ್ಲಲ್ಲ ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. ಅರೆ ಯಾ ಬೋನ್ ಇಸ್ ಬ್ಯಾಕ್. ಎಕ್ಸ್ಪೀರಿಯನ್ಸ್ ಇತ್ತು. ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯಂಗ್ ಇತ್ತು. ಎಕ್ಸ್ಪೈರಿ ಆಗಿತ್ತು. ಗಾಡಿ ಓಡ್ಸೋಕೆ ಮಾತ್ರ ಭಾರಿ ಮಸ್ತಾಗಿದೆ. ಆಫ್ ರೋಡಿಂಗು ಒಳ್ಳೆ ಗೇಮಲ್ಲಿ ಓಡಿಸ್ದಂಗೆ ಅನಿಸ್ತಿದೆ. ಸಕ್ಕತ್ತಾಗಿದೆ. ಒಂದು ಸರಿ ಟ್ರೈ ಮಾಡಿರಿ. ಒಳ್ಳೆ ಬಗ್ಗಿ ಗಾಡಿ ಓಡಿಸ್ದಂಗೆ ಆಗ್ತಿದೆ. ಕಂಟ್ರೋಲಿಂಗ್ ಎಲ್ಲ ಚೆನ್ನಾಗಿದೆ. ಹಾಕೊಂಡು ನಮ್ಮವೆಲ್ಲ ಹುಷಾರಾಗಿ ಓಡ್ಸಪ್ಪ. ಅಲ್ಲಿ ನೋಡ್ರಿ, ಬಿಟ್ಟಿ ಶೋಕಿ ಅಂದ್ರೆ ಇದೆ. ಕರ್ನಾಟಕ ಯಾವೊಂದು ಇಸ್ಕೊಂಡು ಡೈಲಾಗ್ ಹೊಡ್ಕೊಂಡು ಇಸ್ಕೊಂಡು ಹೋಗ್ತಿರೋದೇ ಯಾವೊಂದು ಕರ್ನಾಟಕ ಯಾವೊಂದು ಹೆಲ್ಮೆಟ್ ಆಕ್ಸಿಲೇಟರ್ ಕೊಡು. ಫಾರ್ಮುಲಾ 1 ಡ್ರೈವರ್ ಥರ ರೆಡಿ ಆಗ್ಯಾರೆ ನಮ್ಮ ಫಾರ್ಮುಲಾ 1 ರೈಡರ್. ಮೆಲ್ಲ ಕೊಡಿ, ಆ ಕಡೆ ಬ್ರೇಕ್ ಕೊಡಿ. ಏನಾರು ಅನ್ಸಿದೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಸಾಕ ಬ್ರೇಕ್ ಹತ್ತು. ಹೆಂಗಿತ್ತು? ಸಕ್ಕತ್ತಾಗಿತ್ತು. ನನ್ನ ವೆಯ್ಟ್ ಗಾಡಿನ ಮುಂದಾಗಿಲ್ಲ. ಸರಿ ಸರಿ ಸ್ವಾಮಿಯವರು ಹೋಗ್ತಾರೆ ಈಗ. ಹೊಂಟ ಸ್ವಾಮಿ ಈಗ. ಫುಲ್ಲು ಕಟ್ಬಿಡಿ. ಕ್ಲೀನ ತಗೊಂಡೋಗಿದ್ದು ಅಂದ್ರೆ ಇದೆಲ್ಲ ಗುದ್ದೆ ಅಲ್ಲ. ನಾವೆಲ್ಲ ಇದ್ರು ಓನರು ಅವ್ರು ಇದೇ ನೋಡೋದು ಗೋಕಾಟ್ ಹಾಕೊಂಡು ನೋಡಿ ನೋಡಿ ಹುಡುಗ ಪಳ 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 ಹೊಳಿತೇನೆ. ಸ್ವಾಮಿ ಹೆಂಗಿತ್ತು? ಚೆನ್ನಾಗಿತ್ತು. ಅರೆ ಇನ್ನೊಂದು ಸ್ವಲ್ಪ ಪವರ್ ಬೇಕು. ನಿನಗೆ ಗೊತ್ತಿತ್ತ ಗಾಡಿಯಲ್ಲಿ ಮಸ್ಟ್ಯಾಂಗ್ ಇಂಜಿನ್ ಕೂರ್ಸೋಣ ಹೆಂಗೆ 5 ಲೀಟರ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇನ್ನ ಪವರ್ ಬೇಕನ್ನ ಬಾಡಿ ವೆಯ್ಟಿಗೆ ನೋಡ್ರಿ. ಅಂತೂ ಮುಗೀತು ಗಾಡಿದು ಆಫ್ ರೋಡಿಂಗು. ನೋಡ್ರಿ ಗಾಡಿ ಒಳ್ಳೆ ಸಣ್ಣ ವಿಡಿಯೋ ಗೇಮ್ ಇದ್ದಂಗಿದೆ. ಇಟ್ಕೊಂಡು ಒಂದೇ ಕೈ ಅಲ್ಲಾಡ್ಸಿದ್ರೆ ಅಲ್ಲಾಡುತ್ತೆ. ಅಷ್ಟೇನು ವೆಯ್ಟ್ ಇಲ್ಲ. ಹುಡುಗರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ಹೇಳಿ. ಹೆಂಗಿತ್ತು ಓಡ್ಸೋಕ್ಕೆ? ಎಕ್ಸ್ಪೀರಿಯನ್ಸ್. 1 ಕಿಲೋಮೀಟರು ಟ್ರ್ಯಾಕ್ ಹಿತ್ಲಲ್ಲಿ ಓಡಾಕ್ ನಾನು ಹಾಕ್ಸ್ಕೊತೀನಿ ಮುಂದೆ. ಚೆನ್ನಾಗಿತ್ತು. ಬನ್ನಿ ಈಗ ನೆಕ್ಸ್ಟ್ ಸ್ಟೇಗೆ ಹೋಗೋದು. ಸ್ಟೇ ಅಲ್ಲಿ ಊಟ ಮಾಡೋದು. ಊಟ ಮಾಡಿ ರೆಸ್ಟ್ ಮಾಡ್ಕೊಂಡು ಸಂಜೆ ಮೇಲೆ ಏನಂತ ಪ್ಲಾನ್ ಮಾಡೋದು. ಅಲ್ಲಿ ತನಕ ಟೇಕ್ ಕೇರ್ ಬ್ರೇಕ್ ಸಿಯಾ. ಇವ್ರು ನೋಡ್ರಿ ಇನ್ನೊಂದಿದೆ ಅದೇ ಥರದ್ದು 2 ಸೀಟರಿಂದು. ಸೇಮ್ ಬಗ್ಗಿ ಟೈಪಿಂದ 2 ಸೀಟರ್ ಇದೆ. ಇದು 1 ಸೀಟರು. ಮತ್ತು ಇದು ಟ್ರಯಲ್ಸಿಗಿದೆ ಅಂತೆ. ಇದೇನೋ ರೆಡಿ ಆಗ್ತಾ ಇದೆ ಅಂದರು ಫುಲ್ಲು. ಇದೆಲ್ಲ ಸೀಟ್ಸ್ ಹೋಗಿದೆ ಬಟ್ ಇದನ್ನೇನೋ ರೆಡಿ ಮಾಡ್ತಾರಂತೆ. ಅಲ್ಲೊಂದು 3 ಹಾಳಾಗಿ ಬಿದ್ದಿದೆ ನೋಡ್ರಿ. ಚೆನ್ನಾಗಿದೆ ನಿಜ. ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಚೆನ್ನಾಗಿದೆ ರಿಯಲ್ ಆಗಿ ನೋಡಲಿಕ್ಕೆ. ಪ್ಲೇಸ್ ಸಕ್ಕತ್ತಾಗಿದೆ. ಯಾರೇ ಇರಲ್ವಾ ಪ್ರೈವೇಟ್ ವಿಸಿಟ್ ಮಾಡಿ, ಮಸ್ಟ್ ವಿಸಿಟ್. ಈಗ ನಮಗೆ ಮುಗೀತು
ನಮ್ದು ಗೋ ಕಾರ್ಟಿಂಗ್ ಎಲ್ಲ ಮುಗೀತು. ನಾವು 4 ಜನ ಗೋ ಕಾರ್ಟಿಂಗ್ ಹೋಗಿದ್ವಿ. ಇನ್ನ ಇನ್ನೊಂದು ಕಾರ್ ಬಾಯ್ಸು ಅವರೆಲ್ಲ ಇದು ರಿವರ್ ರಾಫ್ಟಿಂಗ್ ಹೋಗಿದ್ರು. ಪೂರ್ಣ ಮಾತ್ರ ವರ್ಕ್ ಫ್ರಮ್ ಟ್ರಿಪ್ ಅಲ್ಲಿ ಇದ್ದಾರೆ ಪೂರ್ಣವರು. ನಾವೆಲ್ಲ ಗೋ ಕಾರ್ಟಿಂಗ್ ಇಸ್ಕೊಂಡು ಆಫ್ ರೋಡಿಂಗ್ ಓಡಿಸ್ಕೊಂಡು ಈಗ ಸ್ಟೇಗೆ ಹೋಗಿ ಊಟ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಏನು ಇಕೋ ಪಾರ್ಕ್ ಅಂತೆ, ಆ ಇಕೋ ಪಾರ್ಕಿಗೆ ಹೋಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಬ್ರೇಕ್, ಲಂಚ್ ಬ್ರೇಕ್ ಇವಾಗ 5 ನಿಮಿಷಗಳ ನಂತರ